ಶೋರೂಮ್ಗಿಂತನೂ ಸೂಪರ್ ಆಗಿ ಶೈನ್ ಆಗಿದೆ ಈ ಟೈರು ಅಂತ ಆಶ್ಚರ್ಯ ಪಡ್ತಿದ್ರೇನ್ರಿ? ಸೂಪರ್, ನೀವು ಸರಿಯಾದ ವಿಡಿಯೋವನ್ನು ನೋಡ್ತಾ ಇದ್ದೀರಾ ವೀಕ್ಷಕರೇ. ನಿಮ್ಮ ಕಾರು ಹಾಗೂ ಬೈಕ್ಗಳಿಗೆ ಈ ಥರ ಗ್ಲಾಸ್ ಲುಕ್ ಫಿನಿಶಿಂಗ್ ಟೈರ್ ಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಹೇಗೆ ನೀವು ಕೂಡ ನಿಮ್ಮ ಗಾಡಿಯ ಟೈರ್ಗಳಿಗೆ ಈ ಥರ ಗ್ಲಾಸ್ ಲುಕ್ ಫಿನಿಶಿಂಗ್ ಕೊಡ್ಬೋದು ಅಂತ. ಸಾವುಕಾರ್ರೆ ನಮಸ್ಕಾರ, BMW ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಟೈಮ್ ವೇಸ್ಟ್ ಮಾಡ್ದೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವಾಗ ನೀವು ಯಾವುದೇ ಫಂಕ್ಷನ್ಗೆ ಇಲ್ಲ ಮದುವೆಗೋ ಇಲ್ಲ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೋ ಇಲ್ಲ ಬಿಸ್ನೆಸ್ ಮೀಟಿಂಗ್ಗೂ ಎಲ್ಲಾದರೂ ಹೋಗುವಾಗ ನೀವು ಮೇಲೆಯಿಂದ ಕೆಳಗಡೆ ಊರ್ಬರೋಕ್ಕೆ ಫುಲ್ ಟಿಪ್ ಟಾಪಾಗಿ ರೆಡಿಯಾಗಿ ಹೋಗ್ತೀರಾ, ಕರೆಕ್ಟಾ? ಈಗ ಅದರಲ್ಲಿ ಶೂಸ್ ಬಂತು ಅಂದ್ರೆ ತುಂಬಾ ಸೂಪರಾಗಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಸ್ಪೆಷಲಿ ಫಾರ್ಮಲ್ ಶೂಸು, ಬ್ಲ್ಯಾಕ್ ಶೂಸ್ ಏನಾದರೂ ಬಂತಂದರೆ ನೀಟಾಗಿ ಪಾಲಿಶ್ಡ್ ಆಗಿರುತ್ತೆ, ಫುಲ್ಲು ಮಿರರ್ ಪಾಲಿಷ್ ಮಾಡಿರ್ತೀರ. ಅದೇ ಥರನೇ ನಮ್ಮ ಕಾರಿನ ಟೈರ್ಗಳು ಕೂಡ. ಇವಾಗ ಗಾಡಿ ಎಷ್ಟೇ ವಾಶ್ ಆಗಲಿ ಏನೇ ಆಗಲಿ ಟೈರು ಎಷ್ಟು ಬ್ಲ್ಯಾಕ್ ಆಗಿರುತ್ತೆ, ನೀಟಾಗಿ ಪಾಲಿಶ್ಡ್ ಆಗಿರುತ್ತೆ, ಅದೇ ಥರನೇ ಟೈರು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಕಾರ್ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಹೇಗೆ ಗ್ಲಾಸಿ ಲುಕ್ ಆಗುತ್ತೆ ಅಂದರೆ ಇಲ್ಲಿದೆ ನೋಡಿ, ಇದು BMW ಸಿಟ್ರಸ್ ಟೈರ್ ಪಾಲಿಶ್ ಲಿಕ್ವಿಡ್ ಅಂತ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಗಾಡಿಯ ಟೈರ್ಗಳು ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿ ಹೋಗ್ಬಿಡ್ತವೆ. ಸೊ ಅದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಏನೂ ಇಲ್ಲ, ಸಿಂಪಲ್ಲು, ಜಸ್ಟು ಈ ಥರ ನಾವು ಇದನ್ನು ಸ್ಪ್ರೇ ಮಾಡ್ತೀವಿ ನೋಡಿ. ಇಲ್ಲಿದೆ ಲಿಕ್ವಿಡ್ ಇದು. ಸೊ ಈ ಥರ ಬರುತ್ತೆ, ಇದನ್ನು ನಾವು ನೀಟಾಗಿ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಜಾಸ್ತಿನೂ ಕೂಡ ಮಾಡಲ್ಲ ನೋಡಿ, ನಾರ್ಮಲ್ ಆಗಿ ಇಷ್ಟು, ಕರೆಕ್ಟಾ? ಸೊ ಈ ಥರ ನಾವು ಇದನ್ನು ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದ್ಮೇಲೆ ಈ ಥರ ಅಪ್ಲಿಕೇಟರ್ ಇರುತ್ತೆ, ಟೈರ್ ಪಾಲಿಶ್ ಹಚ್ಚುವಂಥ ಅಪ್ಲಿಕೇಟರ್ಗಳು. ಇದು ನಿಮಗೆ ಸಿಗುತ್ತೆ ಅಮೆಝಾನಲ್ಲಿ, ಎಲ್ಲ ಕಡೆ ಸಿಗುತ್ತೆ. ಈ ಥರ ಅಪ್ಲಿಕೇಟರಿಂದ ನೀಟಾಗಿ ನಾವು ಈ ಥರ ಹಚ್ಕೊಂಡ್ಬರ್ತೀವಿ. ಸೊ ನೋಡ್ತಾ ಇರ್ಬೋದು ಹೇಗೆ ಹಚ್ತಾ ಇದ್ದೀನಿ ನಾನಂತ. ನೋಡಿ, ನೀಟಾಗಿ ಹಚ್ಕೊಂಬರ್ಬೇಕು ಈ ಥರ ಹೇಗೆ ನಾನು ಹಚ್ತಾ ಇದ್ದೀನಲ್ವ. ಸೊ ಇದರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ನಿಮ್ಮ ಟೈರು ಬ್ಲ್ಯಾಕ್ ಆಗುತ್ತೆ, ಗ್ಲಾಸಿ ಫಿನಿಶಿಂಗ್ ಕೊಡುತ್ತೆ ನಿಮಗೆ, ಕರೆಕ್ಟಾ? ನೋಡ್ತಾ ಇರ್ಬೋದು ನೀವು. ಜಾಸ್ತಿನೂ ಹಚ್ಚಿಲ್ಲ ನಾನು ನಿಮಗೆ. ಜಾಸ್ತಿ ಹಚ್ಚಿದ್ರೆ ತುಂಬಾ ಗಲೀಜಾಗೂ ಕಾಣುತ್ತೆ. ಸ್ವಲ್ಪನೇ ಹಚ್ಬಿಟ್ಟು ಈ ಥರ ನಾವು ನೀಟಾಗಿ ಒರೆಸ್ಕೊಂಡ್ಬಿಡ್ತೀವಿ. ಸೊ ಅಪ್ಲಿಕೇಟರ್ ಏನಕ್ಕೆ ನಾವು ಯೂಸ್ ಮಾಡ್ತೀವಿ, ಕೆಲವರೆಲ್ಲ ಈ ಸ್ಪಂಜ್ಗಳನ್ನ ಯೂಸ್ ಮಾಡ್ತಾರೆ, ಹಾರ್ಡ್ವೇರ್ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ಥರ ಸ್ಪಂಜ್ಗಳನ್ನ ತೊಗೊಂಡು ಯೂಸ್ ಮಾಡ್ಬೋದು. ಬಟ್ ಎರಡನೇದು ಅಪ್ಲಿಕೇಟರ್ ಏನಕ್ಕೆ ಅಂದರೆ ನೋಡಿ, ಇದನ್ನು ನಾನು ಈ ಥರ ಇಟ್ಟಾಗ ಕರೆಕ್ಟ್ ಟೈರ್ಗೆ ಡಿಸೈನ್ ಆಗಿದೆ. ಇದು ನೀಟಾಗಿ ಹಿಂಗೆ ಹೋಗುತ್ತೆ, ನೀಟಾಗಿ ಈ ಥರ ಬರುತ್ತೆ, ಕರೆಕ್ಟಾ? ಸೊ ಈ ಟೈರ್ ಪಾಲಿಶಿಂದ ನಿಮಗೆ ಬೆನಿಫಿಟ್ಸ್ ನಾನು ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಈಗ ಬೇರೆ ಟೈರ್ ಪಾಲಿಶ್ನ ನೀವು ತೊಗೊಳ್ಳುವಾಗ ಏನಾಗುತ್ತೆ ಅಂದರೆ, ಸೊ ಮಾರ್ಕೆಟಲ್ಲಿ ತುಂಬಾ ಬೇರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೈರ್ ಪಾಲಿಶ್ ನಿಮಗೆ ಸಿಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಫಸ್ಟು ನೀವು ಟೈರ್ನ ವಾಶ್ ಮಾಡಬೇಕು. ವಾಶ್ ಮಾಡಾದಮೇಲೆ ಮತ್ತೆ ನೀವು ಕೆಮಿಕಲ್ ಆಗಿಬಿಟ್ಟು ಈ ಪಾರ್ಟ್ನ ಕಂಪ್ಲೀಟಾಗಿ ತೊಳ್ಕೊಬೇಕು. ಯಾವ ಥರ ತೊಳ್ಕೊತೀರಾ, ಕೆಮಿಕಲ್ನ ನೀವು ಸ್ಪ್ರೇ ಮಾಡ್ತಿರೋ ಇಲ್ಲ ಸೋಪಲ್ ಥರ ಆ ಥರ ಏನಾದರೂ ಯೂಸ್ ಮಾಡಿಬಿಟ್ಟು ಮತ್ತೆ ಬ್ರಷ್ ತೊಗೊಂಡು ಕಂಪ್ಲೀಟಾಗಿ ಈ ಪಾರ್ಟ್ನ ಉಜ್ತೀರಾ. ಉಜ್ಜಾದ್ಮೇಲೆ ಮತ್ತೆ ನೀರು ಹೊಡಿತೀರಾ, ನೀರು ಹೊಡೆದ್ಮೇಲೆ ಮತ್ತೆ ಡ್ರೈ ಆಗೋವರೆಗೂ ಕಾಯ್ತೀರಾ. ಅದಾದಮೇಲೆ ನೆಕ್ಸ್ಟ್ ನೀವು ಪಾಲಿಶ್ ಹಚ್ತೀರಾ, ಕರೆಕ್ಟಾ? ಬಟ್ ಈಗ ನೀವು ನೋಡಿರೋ ಪ್ರಕಾರ ಇದನ್ನು ನಾನು ಟೈರ್ನ ವಾಶೇ ಮಾಡಿಲ್ಲ, ಡೈರೆಕ್ಟಾಗಿ ಸ್ಪ್ರೇ ಮಾಡಿಬಿಟ್ಟು ಈ ಥರ ನಾನು ಹಾಕಿಬಿಟ್ಟೆ. ಸೊ ಈ BMW ಸಿಟ್ರಸ್ ಟೈರ್ ಪಾಲಿಶ್ ಅನ್ನೋದೇನಿದೆ, ಸಿಟ್ರಸ್ ಅಂದರೆ ಏನು ಅಂದರೆ ಕಂಪ್ಲೀಟಾಗಿ ಇಲ್ಲಿರೋ ಧೂಳು ಡಸ್ಟು ಏನಿರುತ್ತೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಿಮಗೆ ಕಂಪ್ಲೀಟಾಗಿ ಟೈರ್ನ ಪಾಲಿಶ್ ಕೂಡ ಕೊಟ್ಬಿಡುತ್ತೆ. ನೋಡ್ತಾ ಇದ್ದೀರಾ, ಕರೆಕ್ಟಾ? ಕಂಪ್ಲೀಟಾಗಿ ಪಾಲಿಶ್ ಮಾಡಿಬಿಡುತ್ತೆ ನಿಮ್ಮ ಟೈರ್ನ. ಸೊ ಕಂಪ್ಲೀಟ್ ಗ್ಲಾಸಿ ಲುಕ್ ಬಂದಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಬ್ಲ್ಯಾಕ್ ಆಯಿತು, ಫುಲ್ ಬ್ಲ್ಯಾಕ್ ಆಗಿದೆ. ಇವಾಗ ಹೇಗೆ ನೀವು ಈ ಟೈರ್ ಪಾಲಿಶ್ನ ಯೂಸ್ ಮಾಡಿದ್ರಲ್ಲ, ಈ ಕಂಪ್ಲೀಟಾಗಿ ನಿಮ್ಗೆ ಇದು ವೆಟ್ ಲುಕ್ ಬಂದಿದೆ. ವೆಟ್ ಲುಕ್ ಅಂದರೆ ವಾಟರ್ ಲುಕ್ ಥರ ಕಾಣ್ತಾ ಇದೆ. ಗ್ಲಾಸಿನೂ ಅನ್ಬೋದು, ಗ್ಲಾಸ್ ಲುಕ್ ಅನ್ಬೋದು, ವೆಟ್ ಲುಕ್ ಅನ್ಬೋದು. ಸೊ ಬರ್ತಾ ಏನಾಗುತ್ತೆ, ಇದು ಹೇಗೆ ಡ್ರೈ ಆಗ್ತಾ ಹೋಗುತ್ತೆ ನಿಮಗೆ, ಫೈನಲ್ ಸ್ಟೇಜಲ್ಲಿ ಶೋರೂಮ್ ಫಿನಿಶಿಂಗ್ ಬಂದ್ಬಿಡುತ್ತೆ ನಿಮಗೆ. ಶೋರೂಮ್ ಫಿನಿಶಿಂಗ್ ಅಂದರೆ ಶೋರೂಮಲ್ಲಿ ಯಾವ ಥರ ಇರುತ್ತೆ ಟೈರ್ಗಳು ಆ ಥರ ಫಿನಿಶಿಂಗ್ ಬಂದು ನಿಂತ್ಕೊಂಡ್ಬಿಡುತ್ತೆ. ಬಟ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನಿಮಗೆ ಡಸ್ಟ್ ಅಟ್ರಾಕ್ಟ್ ಮಾಡಲ್ಲ. ಇದು ಡಸ್ಟ್ ಅಟ್ರಾಕ್ಟ್ ಮಾಡಿದ್ರೂ ನಿಮಗೆ ಈ ಪಾರ್ಟ್ ಇದೆಯಲ್ಲ, ನಿಮಗೆ ಇಲ್ಲಿಗೆ ಬಂದು ಸ್ಟಾಪ್ ಆಗಿಬಿಡುತ್ತೆ ಡಸ್ಟು. ಈ ಪಾರ್ಟಲ್ಲಿ ನಿಮಗೆ ಡಸ್ಟ್ ಬರಲ್ಲ, ಧೂಳು ಬರಲ್ಲ, ಕೂರಲ್ಲ. ಇದು ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್. ಇದು ಸರ್ವಿಸ್ ಸ್ಟೇಷನ್ ಅವರಿಗೆ ಅಂತಲೇ ಡಿಸೈನ್ ಮಾಡಿರುವಂಥ ಪ್ರಾಡಕ್ಟ್. ಇದು BMW ಸಿಟ್ರಸ್ ಟೈರ್ ಪಾಲಿಶ್ ಅಂತ ಇದರ ಹೆಸರಿರುತ್ತೆ, BMW ಬ್ರ್ಯಾಂಡ್ ಇದು. ಸೊ ಕಂಪ್ಲೀಟ್ ಇದರ ನಂಬರ್ ನೀವು ನೋಡ್ತಾ ಇದ್ದೀರಾ, 7975112277 ಇದು ಫೋನ್ ನಂಬರ್ ಇದು. ಸೊ ಇದು ನಿಮಗೆ 5 ಲೀಟರ್ ಕ್ಯಾನಲ್ಲಿ ಸರ್ವಿಸ್ ಸ್ಟೇಷನ್ UV ಅಬ್ಸಾರ್ಬರ್ಸ್ ಇರೋದ್ರಿಂದ ಟೈರ್ನ ಪ್ರೊಟೆಕ್ಟ್ ಕೂಡ ಮಾಡುತ್ತೆ ನಿಮಗೆ ಇದು.
ಸೊ ಸಾವುಕಾರ್ರೆ, ಈ ಪ್ರಾಡಕ್ಟ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಅದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ನಿಮಗೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ, ಅದನ್ನು ಡಯಲ್ ಮಾಡಿ ನಮ್ಮ ಟೆಲಿಕಾಲರ್ ನಿಮಗೆ ಆನ್ಸರ್ ಮಾಡ್ತಾರೆ. ಫ್ರೀ ಡೋರ್ ಡೆಲಿವರಿ ಆಲ್ ಓವರ್ ಇಂಡಿಯಾ ಇದೆ, ಕರ್ನಾಟಕದಲ್ಲಿ ಕೂಡ ಇದೆ. ಯಾವುದೇ ಏರಿಯಾದ ಪಿನ್ ಕೋಡ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಪಿನ್ ಕೋಡ್ ಅವೈಲೇಬಲ್ ಇದೆ. ಫ್ರೀ ಡೋರ್ ಡೆಲಿವರಿ ಸರ್ವಿಸ್ ಇರೋದ್ರಿಂದ ಸಪೋಸು ಕೆಲವರು ಈಗ ಮೈಸೂರು, ಹಾಸನ್ನು ಆ ಕಡೆ ಇರೋರೆಲ್ಲ ಏನು ಮಾಡ್ತಾರೆ, ಡೈರೆಕ್ಟ್ KSRTC ಕಾರ್ಗೋಲ್ಲಿ ಹಾಕ್ಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ನಾವು ಡೈರೆಕ್ಟಾಗಿ KSRTC ಬಸ್ಸಲ್ಲಿ ಹಾಕ್ತೀವಿ. ಈ ಬೆಂಗಳೂರು ಕಸ್ಟಮರ್ಸ್ ಯಾರ್ಯಾರಿದ್ದಾರೆ, ಬೆಂಗಳೂರಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ, ಸೊ ಬೆಂಗಳೂರಲ್ಲಿ ನಮ್ದು ಇನ್ನೊಂದು ಆಫೀಸ್ ಇದೆ. ಸೊ ಡೈರೆಕ್ಟಾಗಿ ನೀವು ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ಆ ನಂಬರ್ಗೆ ಫೋನ್ ಮಾಡಿ, ಆಫೀಸ್ ಅಡ್ರೆಸ್ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ. ಅಲ್ಲಿ ಕಂಪ್ಲೀಟ್ ಸರ್ವಿಸ್ ಸ್ಟೇಷನ್ಗೆ ಬೇಕಾಗಿರುವಂಥ ಎಲ್ಲ ಕೆಮಿಕಲ್ಸ್ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಡೈರೆಕ್ಟಾಗಿ ನೀವು ಅಲ್ಲೇ ಪರ್ಚೇಸ್ ಮಾಡ್ಕೋಬೋದು. ಸೊ ಕಂಪ್ಲೀಟ್ ವಿಡಿಯೋ ಎಲ್ಲ ನೀವು ನೋಡಿದರೆ ಹೇಗೆ ಯೂಸ್ ಮಾಡಬೇಕು, ತುಂಬಾ ಈಸಿ ಪ್ರೊಸೆಸ್ಸು, ಜಾಸ್ತಿ ಇದರಲ್ಲಿ ಏನು ಕೆಲಸ ಇಲ್ಲ. ಈಗ ಬೇರೆ ಥರ ಏನಾಗ್ಬಿಡುತ್ತೆ, ಟೈರ್ನ ವಾಶ್ ಮಾಡಬೇಕು, ವಾಶ್ ಮಾಡಾದ್ಮೇಲೆ ಮತ್ತೆ ನೀವು ತಿರ್ಗಾ ಅದನ್ನು ಡ್ರೈ ಆಗೋವರೆಗೂ ಕಾಯಬೇಕು. ಸೊ ಅದಾದಮೇಲೆ ಮತ್ತೆ ನೀವು ಪಾಲಿಷ್ ಆಗಬೇಕು, ಮತ್ತೆ ಪಾಲಿಷ್ ಡ್ರೈ ಆಗೋವರೆಗೂ ಕಾಯಬೇಕು. ಇದ್ರ ನಿಮ್ಗೆ ಏನಂದರೆ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ಸು ಹೊರಟೋಗ್ಬಿಡುತ್ತೆ. ಡೈರೆಕ್ಟ್ ಪಾಲಿಷ್ನ ನೀವು ಸ್ಪ್ರೇ ಮಾಡ್ತೀರಾ, ಸ್ಪ್ರೇ ಮಾಡಿಬಿಟ್ಟು ನಾರ್ಮಲಿ ತೋರಿಸ್ನಲ್ಲ ಆ ಥರ ಇದು ಅಪ್ಲಿಕೇಟರ್ ಪ್ಯಾಡ್ಸ್ ಅಂತ ಹೇಳ್ತಾರೆ ಟೈರ್ ಪಾಲಿಷಿಗೆ. ಸೊ ಈ ಥರ ಅಪ್ಲಿಕೇಟರ್ ಪ್ಯಾಡ್ಸ್ ಇರುತ್ತೆ. ಸೊ ಈ ಥರ ಟೈರ್ಗೆ ಹಾಕುವಂಥ ಅಪ್ಲಿಕೇಟರ್ ಪ್ಯಾಡ್ಸ್ನ ನೀವೇನಾದರೂ ಯೂಸ್ ಮಾಡಿದ್ರೆ ಬೇಗ ಒಂದು 5 to 10 ಮಿನಿಟ್ಸಲ್ಲಿ ನೀವು ಹಾಕ್ಕೊಂಡ್ಬಿಡ್ಬೋದು. ಸೊ ಆಗಿದ ತಕ್ಷಣ ನಿಮಗೆ ಯೂಸ್ ಆಗುತ್ತೆ. ಸೊ ಓಕೆ, ಇದರಲ್ಲಿ ಪ್ಯಾಕಿಂಗು ನಿಮಗೆ 5 kg ಇದೆ, ಸರ್ವಿಸ್ ಸ್ಟೇಷನ್ ಪ್ಯಾಕಿಂಗೇ ಅದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸರ್ವಿಸ್ ಸ್ಟೇಷನ್ ಅವ್ರು ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾವು. ಥ್ಯಾಂಕ್ ಯು.